ಯಾದಗಿರಿಯ ಶಹಾಪುರದಲ್ಲಿ ರಾಹುಲ್ ಗಾಂಧಿ ರೋಡ್ ಶೋ ನಡೆಸ್ತಾ ಇದ್ದಾರೆ. ನಾವೀಗ ಅದರ ನೇರ ಪ್ರಸಾರವನ್ನ ನೋಡ್ತಾ ಇದ್ದೀವಿ. ಕರೆಕ್ಟ್ ಆಗಿತ್ತು ನೀನು ಮುಂದೆ ಬಂದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖೇಶ್ ಅವರಿಂದ. ಸುಖೇಶ್, ಯಾದಗಿರಿ ಮತ್ತು ಬೀದರ್ ಜಿಲ್ಲೆಗೆ ಇವತ್ತಿನ ಕೊನೆಯ ದಿನ ರಾಹುಲ್ ಗಾಂಧಿ ಪ್ರವಾಸವಾಗಿದೆ. ಹೇಗಿತ್ತು ರೆಸ್ಪಾನ್ಸ್? ಜನರ ರೆಸ್ಪಾನ್ಸ್ ಹೇಗಿತ್ತು? ಏನು ವಿಶೇಷತೆಗಳು ಈ ಪ್ರವಾಸದ್ದು? ಅರವಿಂದ್, ಬಹಳ ಮುಖ್ಯವಾಗಿ ಈಗ ರಸ್ತೆ ಮೂಲಕವಾಗಿ ಅವರು ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆ ಮಾರ್ಗವಾಗಿ ಸಂಚರಿಸ್ತಾ ಇರುವಂತದ್ದು ಶಹಾಪುರ ಮುಂತಾದ ಭಾಗದಲ್ಲಿ ಹೋಗ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಶಹಾಪುರ ಎಂಟ್ರಿ ಆಗ್ತಿದ್ದಂತೆ ಅದು ಸ್ವಲ್ಪ ದೊಡ್ಡ ಪಟ್ಟಣ ಕೂಡ ಹೌದು. ಮತ್ತೆ ಎರಡು ಕಡೆಗಳಲ್ಲಿ ಜನರನ್ನ ಭೇಟಿ ಮಾಡುವಂತ ಕಾರ್ಯಕ್ರಮ ಆಯಿತು. ಶಹಾಪುರದ ಆರಂಭದಲ್ಲಿ ರಸ್ತೆಗಿಳಿದಂತ ರಾಹುಲ್ ಗಾಂಧಿ ಅವರು ಆ ರಸ್ತೆಗಳಲ್ಲಿ ಸುಮಾರು ದೂರ ನಡೆದುಕೊಂಡು ಹೋದ್ರು. ಎರಡು ಪಕ್ಷದಲ್ಲಿದ್ದ ಜನರನ್ನ ಭೇಟಿ ಮಾಡಿದ್ರು. ಆ ನಂತರದಲ್ಲಿ ಬಸ್ ಹತ್ತಾ ಇದ್ದಂತೆ ಅವರು ಕೂರ್ಲಿಕ್ಕೂ ಕೂಡ ಅವಕಾಶ ಆಗ್ಲಿಲ್ಲ. ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಅವರ ಬಸ್ಸಿನ ಹತ್ರ ಬರ್ತಾ ಇದ್ದಂತದವ್ರು ನೋಡಿದ್ರು. ರಸ್ತೆ ಉದ್ದಗಲಕ್ಕೂ ಇದ್ದಂತ ಯುವಕರು ಸೆಲ್ಫಿಗಾಗಿ ಮುಗಿಬಿದ್ದಂತ ಸಾಕಷ್ಟು ಯುವಕರನ್ನ ಬಸ್ಸಿನ ಪುಟ್ರೋಸ್ ಏನಿರುತ್ತೆ ಆ ಡೋರ್ ನ ಸಮೀಪದಲ್ಲಿದ್ದ ಪುಟ್ರೋಸ್ ಮೇಲೆ ಹತ್ತಿಸ್ಕೊಂಡು SP ಅವರಿಗೆ ಅವರೇ ಡೈರೆಕ್ಷನ್ ಕೊಟ್ಟು ಹತ್ತಿಸ್ಕೊಂಡು ಸೆಲ್ಫಿ ತೆಗೆಸ್ಕೊಳ್ತಾ ಇದ್ದಂತ ದೃಶ್ಯ ನಮ್ಗೆ ಕಂಡು ಬಂತು. ಹಾಗಾಗಿ ಕೆಲವರು ಸೆಲ್ಫಿ ತೆಗೆಸ್ಕೊಂಡು ನೋಡಿದಂತ ಮತ್ತಷ್ಟು ಯುವಕರುಗಳು ಬಸ್ಸಿನ ಹಿಂದೆ ಮುಂದೆ ಓಡಿ ಬರ್ತಾ ಇದ್ದಂತ ದೃಶ್ಯಗಳು ಕೂಡ ಕಂಡು ಬಂತು. ಆದಷ್ಟು ಜನರ ಜೊತೆ ಬೆರೆಯುವಂತ ಪ್ರಯತ್ನವನ್ನು ರಾಹುಲ್ ಗಾಂಧಿ ಅವರು ಮಾಡ್ತಾ ಇರುವಂತದ್ದು. ತಮಗಿರುವಂತ ಇತಿಮಿತಿಯಲ್ಲಿ ಸೆಕ್ಯೂರಿಟಿಯನ್ನು ದಾಟಿಯೂ ಕೂಡ ಜನರನ್ನ ತಲುಪುವಂತ ಪ್ರಯತ್ನ ಮಾಡ್ತಿದ್ರು ಕೂಡ SPG ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಜನರ ರೆಸ್ಪಾನ್ಸ್ ನೋಡಿ ರಾಹುಲ್ ಗಾಂಧಿ ಕೂಡ ಅಷ್ಟೇ ಜೋಶ್ನಲ್ಲಿ ಜನರ ಹತ್ರ ಹೋಗುವ ಪ್ರಯತ್ನವನ್ನಂತೂ ಮಾಡ್ತಾ ಇದ್ದಾರೆ. ಈಗ ಶಹಾಪುರದಲ್ಲಿ ಶಹಾಪುರ ಹೆಣ್ಣಲ್ಲಿ ಒಂದು ಸಮಾವೇಶ ನಡೀತಾ ಇದೆ. ಅಲ್ಲಿ ಜನರ ಉದ್ದೇಶಿಸಿ ರಾಹುಲ್ ಗಾಂಧಿ ಅವರಿಗೆ ಮಾತನಾಡ್ತಾ ಇದ್ದಾರೆ. ಅರವಿಂದ್, ಓಕೆ, ಇವತ್ತೇ ಈ ಒಂದು ಪ್ರವಾಸ ಕೊನೆಯಾಗುತ್ತಾ? ಮುಂದಿನ ಪ್ಲಾನ್ ಏನು? ಇಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಸುಖೇಶ್? ಅವ್ರು ಇಲ್ಲಿಂದ ಹೊರಟು ಜೇವರ್ಗಿಗೆ ಹೋಗ್ತಾರೆ. ಜೇವರ್ಗಿಯಲ್ಲಿ ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ಒಂದು ಭಾಷಣವನ್ನು ಮಾಡಲಿದ್ದಾರೆ. ಆ ನಂತರದಲ್ಲಿ ಅಲ್ಲಿಂದ 6:30 ನಂತರ ಕಲಬುರಗಿಗೆ ಹೋಗಿ ಇವತ್ತು ದರ್ಗಾದ ಭೇಟಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು. ದರ್ಗಾ ಭೇಟಿಯನ್ನು ಮುಗಿಸಿದ ನಂತರದಲ್ಲಿ ನಾಳೆ ಬೆಳಿಗ್ಗೆ ಕಲಬುರಗಿಯಿಂದಲೇ ಅಲ್ಲಿ ಮಾಜಿ ಸಚಿವ ಕಮರುಲ್ಲಾ ಇಸ್ಲಾಂ ಅವರ ಒಂದು ನಿವಾಸ, ಅವರೇನು ತೀರ್ಕೊಂಡ್ರು ಅವರ ಒಂದು ನಿವಾಸಕ್ಕೆ ಕೂಡ ಭೇಟಿ ಕೊಡಿ ಅವರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದ್ದಾರೆ. ಅದಾದ ನಂತರದಲ್ಲಿ ನಾಳೆ ಬಿಸಿನೆಸ್ ಮೆನ್ಗಳ ಜೊತೆಗೆ ಒಂದು ಮೀಟ್ ಕೂಡ ಇದೆ. ಕ್ಲೋಸ್ ಡೋರ್ ಮೀಟಿಂಗ್ ಒಂದು ಕೂಡ ಹಮ್ಮಿಕೊಳ್ಳಲಾಗಿದೆ ಕಲಬುರಗಿ ಸಮೀಪದಲ್ಲಿ. ಅವಷ್ಟು ಅವರು ನಾಳೆ ಬೆಳಿಗ್ಗೆ ಇರ್ತಕ್ಕಂಥ ಕಾರ್ಯಕ್ರಮಗಳು. ಅಲ್ಲಿಂದ ಅವರು ಬಸವ ಕಲ್ಯಾಣಕ್ಕೆ ಹೋಗ್ತಕ್ಕಂಥದ್ದು. ಅಂದ್ರೆ ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರವಾಗಿ ಹೋಗಿ ಅಲ್ಲಿ ಅವರ ಪ್ರವಾಸ ಅಂತ್ಯವಾಗುತ್ತೆ. ಅಲ್ಲಿಂದ ಅವರು 12 ಗಂಟೆ ನಂತರದಲ್ಲಿ ಹೈದರಾಬಾದ್ಗೆ ತೆರಳಿದ್ದಾರೆ. ಅರವಿಂದ್, ಓಕೆ ಸುಖೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ರೈತ ಮುಖಂಡ್ರೆ ಏನು ಹೇಳ್ತಾರೆ ಮುಖಂಡ? SP ಅಂತ ಐತೆ. Gracias.
ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಯಾರು ನಾವೀಗ ನೋಡ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಾವಳಿಗಳು ಇದು ಯಾದಗಿರಿಯ ಶಹಾಪುರದ್ದು. ಯಾದಗಿರಿ ಮತ್ತು ಬೀದರ್ ಜಿಲ್ಲೆಗಳಿಗೆ ಭೇಟಿ ಕೊಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಮಾರ್ಗ ಮಧ್ಯದಲ್ಲಿ ಕೆಲವೊಂದು ಪಟ್ಟಣಗಳು ಬಂದಾಗ ಸಹಜವಾಗಿಯೇ ರಾಹುಲ್ ಗಾಂಧಿ ಅವರನ್ನು ನೋಡೋದಕ್ಕೆ ಅಭಿಮಾನಿಗಳು ಸಹಸ್ರ ಸಂಖ್ಯೆಯಲ್ಲಿ ಸೇರಿರ್ತಾರೆ. ಅವರ ಪ್ರವಾಸದ ಬಸ್ನಲ್ಲಿ ಹೋಗುವ ಸಂದರ್ಭದಲ್ಲಿ ಡೈರೆಕ್ಷನ್ಸ್ ಅನ್ನು ಕೂಡ ರಾಹುಲ್ ಗಾಂಧಿ ಅವರೇ ಕೊಡ್ತಾ ಇದ್ದಾರಂತೆ. ಎಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೆ ಅಲ್ಲಿ ಇಳಿತಾರೆ. ಪಾಪ ಅವರ ವಿಶೇಷ ಭದ್ರತಾ ಪಡೆಯವರ ಅವರು ಎಷ್ಟೇ ಪ್ರೊಟೆಕ್ಷನ್ ಕೊಟ್ಟರೂ ಕೂಡ ಜನರ ಮಧ್ಯೆ ಬೆರೆಯೋದಕ್ಕೆ ಅಂತ ರಾಹುಲ್ ಗಾಂಧಿ ಜನರ ಮಧ್ಯದಲ್ಲಿ ಹೋಗ್ತಾ ಇದ್ದಾರೆ. ಕೆಲವೊಂದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಆದರೂ ರಾಹುಲ್ ಗಾಂಧಿ ಯಾರಾದರೂ ಹಾರ ತಂದಿದ್ರೆ ಅವರೇ ಕರೆದು ಇಸ್ಕೊಂಡು ಹಾಕೋತಾ ಇದ್ದಾರೆ. ಕೆಲವರು ಸೆಲ್ಫಿ ಕೇಳಿದರೆ ಸೆಲ್ಫಿ ಕೊಡ್ತಾ ಇದ್ದಾರೆ. ಒಟ್ಟಲ್ಲಿ ರಾಹುಲ್ ಗಾಂಧಿ ಅವರು ಜನರ ಮಧ್ಯದಲ್ಲಿ ಜನಾಶೀರ್ವಾದವನ್ನು ಪಡೆಯೋದಕ್ಕೆ ಕಳೆದ 3 ದಿನಗಳಿಂದಲೂ ಪ್ರಯತ್ನ ಪಡ್ತಾ ಇದ್ದಾರೆ. ಅಧಿಕೃತವಾಗಿ ಇವತ್ತು ಅವರ ಪ್ರವಾಸ ಮುಕ್ತಾಯವಾದರೂ ಕೂಡ ನಾಳೆನೂ ಕೂಡ ಕೆಲವೊಂದು ಪ್ರೋಗ್ರಾಮ್ಸ್ ಇದೆ ಮಧ್ಯಾಹ್ನದ ತನಕ. ಆನಂತರ ಅವರು ಅಲ್ಲಿಂದ ಹೈದರಾಬಾದ್ಗೆ ಹೋಗಿ ಹೈದರಾಬಾದಿನಿಂದ ದೆಹಲಿಯ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಈ ಬಾರಿ ಬಳ್ಳಾರಿಯಿಂದ ತಮ್ಮ ಮತ ಪ್ರಚಾರವನ್ನು ಆರಂಭ ಮಾಡಿದರು. ಈ ಬಾರಿ ರಾಹುಲ್ ಗಾಂಧಿ ಅವರಿಗೆ ಜನ ಬೆಂಬಲ ಜನರ ಒಂದು ಪ್ರೀತಿ ವಿಶ್ವಾಸ ಅತಿ ಹೆಚ್ಚು ಸಿಕ್ಕಿದೆ ಅಂತಲೇ ಅಲ್ಲಿನ ಜನರು ಹೇಳ್ತಾ ಇದ್ದಾರೆ.